ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ಬರಬೇಕು? ಯಾರನ್ನು ಕೇಳಿ ಅರೇಂಜ್ ಮಾಡಿದೆ ನೀನು? ನನಗೆ 1000 ಕೆಲಸಗಳಿವೆ. ಪರಂಧಾಮನ ಮನೆಯಲ್ಲಿ ಪಂಚಾಯಿತಿ ಇದೆ. ಹಾಗಂತ ಕೆಫೆಗೆ ಬರೋಲ್ಲ ಅಂತ ಅನ್ಕೋಬೇಡ. ಈ ದತ್ತ ಬಂದೇ ಬರ್ತಾನೆ. ಅದೇನು ಕೆಫೆ ನಡೆಸ್ತಾ ಇದ್ದೀಯೋ ಅಂತ ಈ ದತ್ತ ನೋಡೋದು ಬೇಡವಾ? ಗಾಡಿ ನಿಲ್ಸ ಎಷ್ಟು ದಿವಸ ಆಯಿತು? ಫ್ರೀ ಸರ್ವಿಸ್ ತಗೊಂಡಿದ್ದೀಯಾ? ಕೆಫೆಲಿ ಊಟ ಹಾಕಿಸ್ತೀನಿ ಅಂತ ನಮ್ಮ ಜೇಬ್ಗೆ ಕತ್ತರಿ ಹಾಕಬೇಡ. ಅಯ್ಯೋ, ಇದು ನಾನು ಕೊಡ್ತಿರೋ ಟ್ರೀಟು. ನೀವೇನು ಪೇ ಮಾಡೋದು ಬೇಡ. ಸದ್ಯ ಅರ್ಥ ಆಯ್ತಲ್ಲ? ದತ್ತ, ನನ್ನ ಸ್ಕೂಟ್ರ್ ತಗೊಂಡೋಗ್ಲಾ? ಕಣಿ ಕೇಳು. ಕೀ ಬೇಕಿತ್ತಲ್ಲ. ಪರವಾಗಿಲ್ವೇ? ಪಾಕೆಟಲ್ಲಿ ಜೋಪಾನವಾಗಿ ಇಟ್ಕೊಂಡಿದ್ದೀರಾ? ನೆಗೆದು ಬಿತ್ತು ಜೋಪಾನ ಅಂತೆ. ಆ ಟಕೋಟಾ ಸ್ಕೂಟರು ಇಲ್ಲಿಂದ ತೊಲಗಿದ್ರೆ ಸಾಕು. ಅಷ್ಟೆಲ್ಲ ಮಾತಾಡ್ತಾರೆ. ಆ ಧೂಳು ಹಿಡಿದ ಗಾಡಿನ ಎಷ್ಟು ನೀಟಾಗಿ ಕ್ಲೀನ್ ಮಾಡಿಸಿದ್ದೀನಿ. ನೋಡ್ತಾನೋ ಇಲ್ವೋ ಈ ಚಪ್ಪಲಿ ಕಳ್ಳ. ಗಾಡಿ ರೆಡಿ ಮಾಡಿಸಿದ್ದಕ್ಕೆ ಸಮರ್ಥ್ಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ. ಇರೋ ಕೆಲಸನೂ ಬಿಟ್ಟು ಆ ಪೋಸ್ಟ್ಮನ್ ಕೆಲಸನೂ ಮಾಡ್ತೀನಿ. ಎಷ್ಟೋ ಶತಮಾನಗಳ ನಂತರ ನಿನ್ನ ಸ್ಕೂಟರು ವಾಶ್ ಆಗಿದೆ. ಅದಾದ್ರೂ ಗೊತ್ತಾಯ್ತು? ಹೌದಲ್ವಾ ದತ್ತ? ನಿಮ್ಮ ಥರ ಪಳ ಪಳ ಹೊಳಿತಿದೆ. ಯಾರು ಕ್ಲೀನ್ ಮಾಡಿದ್ರು ಅಂತ ಹೇಳಿದ್ರೆ ಅವರಿಗೊಂದು ಥ್ಯಾಂಕ್ಸ್ ಹೇಳಿ ಹೊರಟ್ಬಿಡ್ತೀನಿ. ಅಲ್ಲೇ ಕಿಲಾಡಿ. ನಾನೇ ವಾಶ್ ಮಾಡಿಸಿದ್ದು ಅಂತಂದರೆ ನಂಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಏನು ದಾಡಿ ಇವನಿಗೆ. ಸರಿ ದತ್ತ ಅವರೇ, ನಾನೇನು ಬರ್ತೀನಿ. ದತ್ತ, ಎಲ್ಲದಕ್ಕೂ ಥ್ಯಾಂಕ್ಸ್. ಮಾವ ಏನಂದ? ಥ್ಯಾಂಕ್ಸ್ ತುಳಸಿ ಅವರೇ. ಸದ್ಯ ಆ ತರ್ಕಟಾಲ್ ಗಾಡಿ ಕಾರ್ಪೊರೇಷನ್ ತೊಟ್ಟಿ ಸೇರೋಕ್ ಮುಂಚೆ ಈ ಚಪ್ಪಲಿ ಕಳ್ಳ ತಗೊಂಡು ಹೋದ್ನಲ್ಲ, ನಡಿ ಒಳಗೆ. ಅಮ್ಮ, ನಾನು ಹೋಗಿ ಬರ್ತೀನಿ. ಪಾಪು ತಗೋ, ಅವಲಕ್ಕಿ ಮತ್ತೆ ಶಿರಾ ಮಾಡಿದ್ದೀನಿ. ಇದೆಲ್ಲ ಏನಕ್ಕಮ್ಮ ಮಾಡಕ್ ಹೋದೆ? ದಿನ ಅನ್ನ ಸಾರು ಪಲಾವ್ ತಿಂದು ಬೇಜಾರಾಗಿದೆ ಅಂತೀಯಲ್ಲ, ಅದಕ್ಕೆ. ದೇಶ ಕಾಯೋ ಯೋಧರಿಗೆ ಎಷ್ಟೋ ಸಲ ವಾರಗಟ್ಲೆ ಊಟನೇ ಸಿಕ್ಕಿರಲ್ಲ. ಎಲ್ಲೋ ಯುದ್ಧ ಭೂಮಿನಲ್ಲಿ ಊಟ ನಿದ್ದೆ ಎಲ್ಲ ಬಿಟ್ಟು ದೇಶಕ್ಕೋಸ್ಕರ ಹೋರಾಡ್ತಾ ಇರ್ತಾರೆ. ಆದ್ರೆ ನೀನು ಆಫೀಸ್ಗೆ ಒಂದು ಬಾಕ್ಸ್ ತಗೊಂಡು ಹೋಗೋದಕ್ಕೆ ಎಷ್ಟು ರಗಳೆ ಮಾಡ್ತಾ ಇದ್ದೀಯ. ದಿನ ಇದ್ದಿದ್ದೇ ನಿನ್ ಗೋಳು. ಹೌದೌದೌದು. ದೇಶ ಕಾಯೋ ಯೋಧರಿಗೆ ಅವ್ರಿಗೆ ಇರಿಟೇಟ್ ಮಾಡೋಕ್ಕಾಗಲಿ ಕಾಟ ಕೊಡೋಕ್ಕಾಗಲಿ ಅವ್ರ ಜೊತೆ ಅವ್ರ ತಾತಂದ್ರೆ ಇರಲ್ವಲ್ಲ. ನನಗೆ ಕೌಂಟ್ರ್ ಕೊಟ್ಟಿದ್ದು ಸಾಕು. ಆ ಚಪ್ಪಲಿ ಕಳ್ಳ ನಾಳೆ ಊಟಕ್ಕೆ ಕರೆದಿದ್ದಾನೆ. ಅವನ್ ಕೆಫೆ ಅಂತ ಅದೇನೋ ಬಿಲ್ಡಪ್ ಕೊಟ್ಟಿದ್ನಲ್ಲ, ಹೋಗಿ ಬರೋಣ. ಹೌದಾ? ಮಾಧವ್ ಸರ್ ಕರೆದ್ರಾ? ಯಾವಾಗ ಅಮ್ಮ? ಫೋನ್ ಮಾಡಿದ್ರಾ? ಮನೆಗೆ ಬಂದಿದ್ದ ಅವನ್ ರಥ ತಗೊಂಡು ಹೋಗೋಕೆ. ಹೌದಾ? ನಮ್ಮನ್ನು ಕರೀಲೇ ಇಲ್ಲ. ನಾನು ಕರಿತೀನಿ ಅಂದೆ ಪಾಪು. ನೀವಿಬ್ರು ಗಡಿಬಿಡಿಲಿರ್ತೀರಾ ಆಫೀಸ್ಗೆ ಹೋಗೋದಕ್ಕೆ.
ಅದಕ್ಕೆ ಅವ್ರು ಬೇಡ ಅಂದರು. ಹಾಂ ಅಲ್ಲ ತಾತ, ನೀವು ಹೊರ್ಗಡೆ ಊಟಕ್ಕೆ ಹೋಗೋಣ ಅಂತಿದ್ದೀರಾ? ಅದೇನೋ ದೊಡ್ಡ ಶೆಫು ನಳಮಹಾರಾಜನ ವಂಶಸ್ಥ ಅಂತೆಲ್ಲ ಹೇಳ್ಕೊತಾನಲ್ಲ, ಅದೇನು ಬಡ್ದು ಬಿಸಾಕ್ತಾನೋ ನೋಡೋಣ. ಊಟಕ್ಕೆ ಕರೆದಿದ್ದಾರಾ? ಏನ್ ಸ್ಪೆಷಲ್ ಅಂತಮ್ಮ? ತುಳಸಿ ಟಿವಿನಲ್ಲಿ ಬಂದಿದ್ಲಲ್ಲ, ಈ ದತ್ತ ಓಕೆ ಅಂತ ಹಾಕ್ಸಿದ್ನಲ್ಲ, ಆ ಎಪಿಸೋಡ್ಗೆ ಒಳ್ಳೆ ರೇಟಿಂಗ್ ಬಂದಿದೆಯಂತೆ. ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಕಂಗ್ರಾಟ್ಸ್ ಅಮ್ಮ. ದಂಡ್ಪಿಂಡ, ನಾಳೆ ಹೋಗಿ ಬರೋಣ. ಆಮೇಲೆ ಕೊನೆಗಳಿಗೆ ನಾನು ಹೇಳಿದೆ ಅಂತ ರಗಳೆ ತೆಗಿಬೇಡ. ಸೋಗ್ಲಾಡಿ ಕೇಳಿಸ್ತಾ? ಸರಿ ಸರಿ, ನನಗೆ ಲೇಟ್ ಆಯಿತು, ನಾನು ಹೊರಡ್ತೀನಿ. ಹುಷಾರ್ ಬಾಸ್. ಯಾರು ತುಳಸಿ? ಮಾವ, ಅದು ಕಸ್ಟಮರ್ ಕೇರ್ ತಾತ. ಕಸ್ಟಮರ್ ಕೇರ್ ಅಲ್ಲ, ಕಸ್ಟಮರ್ ಕಿರಿಕಿರಿ. ಹಾಳಾದ್ದು ದಿನಕ್ಕೆ 100 ಸಲ ಫೋನ್ ಮಾಡ್ತಾರೆ. ಈ ಶೇಷು ಆಚೆ ಹೋಗೋಣ ಬರ್ತೀನಿ ಅಂತ ಅಂದಿದ್ನಲ್ಲ, ಎಲ್ಲ ಹೋದ್ನೋ ಇವನು. ಅಮ್ಮ, ಪುಟ್ಟ, ನೀನಿನ್ನೂ ಹೊರಟಿಲ್ವಾ? ಹೊರಡ್ತೀನಮ್ಮ. ನೀವು ಯಾಕೆ ಒಂಥರ ಇದ್ದೀರಾ? ರಾತ್ರಿಯಿಂದ ಏನೋ ಟೆನ್ಷನಲ್ಲಿರೋ ಹಾಗಿದ್ದೀರಾ? ಆಗಲೇ ಸಂಧ್ಯಾ ಫೋನ್ ಮಾಡಿದ್ಲಲ್ವಾ? ಏನಾಯ್ತಮ್ಮ? ಅವ್ರ ಮನೇಲಿ ಮತ್ತೆ ಅವಳಿಗೆ ತೊಂದರೆ ಕೊಡ್ತಿದ್ದಾರಾ? ಅದು ಪುಟ್ಟ, ಪ್ಲೀಸ್ ಹೇಳಿ ಅಮ್ಮ. ನನ್ನ ಮಗಳ ಥರ ಅಂತ ಹೇಳ್ತೀರಾ? ಮಗಳ ಹತ್ರ ಯಾರಾದರೂ ಮುಚ್ಚಿಡ್ತಾರಾ? ಅದು ಹಾಗಲ್ಲ ಪುಟ್ಟ. ಅಮ್ಮ, ತಾತ ಶೇಷು ಅಂಕಲ್ ಜೊತೆ ಹೊರಗಡೆ ಹೋಗಿದ್ದಾರೆ. ಈಗಲಾದರೂ ಹೇಳಿ, ಏನು ವಿಷಯ? ಯಾರಿಗೋ ಹೆಲ್ಪ್ ಮಾಡಕ್ ಹೋಗಿ ಪ್ರಸಾದ್ ಸಾಲ ಮಾಡ್ಕೊಂಡ್ಬಿಟ್ಟಿದಾರಮ್ಮ. ನೀನೇ ದುಡ್ಡು ಕೊಡ್ಬೇಕಮ್ಮ. ಎಷ್ಟು? ಒಂದು 3 ಲಕ್ಷ ಆಗತ್ತಮ್ಮ. ಇಲ್ಲಾಂದ್ರೆ ಪ್ರಸಾದ್ ಜೈಲಿಗೆ ಹೋಗ್ಬಿಡ್ತಾರಮ್ಮ. ಪ್ರಸಾದ್ ಜೈಲ್ಗೆ ಹೋಗ್ತಾರೆ ಅಂತ ಕೇಳಿ ನನಗೆ ನಡ್ಕ ಬಂದೋಯ್ತು ಪುಟ್ಟ. ನಾವೇನಾದ್ರೂ ಮಾಡ್ಬೇಕಲ್ವಾ? ಏನು ಮಾಡದೆ ಹೇಗೆ ಸುಮ್ಮನೆ ಕೂತ್ಕೊಳ್ಳೋದು ಹೇಳು? ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವತ್ತು ಅವಳ ಮನೆಗೆ ಬಂದು ಹೋದ್ಮೇಲೆ ಮಾವ ಎಷ್ಟು ನೊಂದ್ಕೊಂಡ್ರು ಅಂತ ನೀನೇ ನೋಡಿದ್ಯಾ? ಹ್ಞೂ, 10-20 ಸಾವಿರನೂ ಆಗಿದ್ರೆ ನಾನೇ ಕೊಡ್ತಾ ಇದ್ದೆ. ಆದರೆ ಅಷ್ಟೊಂದು ದುಡ್ಡು ನನಗೂ ಅದೇ ತೋಚ್ತಾ ಇಲ್ಲ ಪುಟ್ಟ. ಮಾವನವ್ರ ಹತ್ರ ಕೇಳೋಣ ಅಂದರೆ ಅವ್ರ ಸಂಧ್ಯನ ಹೆಸರು ಕೇಳಿದ್ರೇ ಕೋಪ ಮಾಡ್ಕೋತಾರೆ. ನೀವು ಟೆನ್ಷನ್ ಮಾಡ್ಕೋಬೇಡಿ ಅಮ್ಮ. ನೋಡೋಣ, ನಾನು ಸಮರ್ಥ ಹತ್ರ ಮಾತಾಡ್ತೀನಿ. ಪಾಪು ಹತ್ರನಾ? ಹ್ಞೂ ಅಮ್ಮ. ಅಣ್ಣ ಅತ್ತಿಗೆ ಆಗಿ ನಮಗೂ ಸಂಧ್ಯಾ ಬಗ್ಗೆ ಕಾಳಜಿ ಇರುತ್ತೆ ಅಲ್ವಾ? ಎಲ್ಲ ಸೇರ್ಕೊಂಡು ಏನಾದರೂ ಮಾಡೋಣ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಆದರೆ ಒಂದು ಮಾತು, ಇನ್ಮೇಲೆ ಈ ಥರ ಏನೇ ವಿಷಯ ಇದ್ರೂ ನೀವೊಬ್ಬರೇ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಬೇಡಿ. ನನ್ನ ಹತ್ರ ಹಂಚ್ಕೊಳ್ಳಿ ಅಮ್ಮ. ಅದೃಷ್ಟ ಅಂದ್ರೆ ನಿಂದೆ ನೋಡಪ್ಪ. ದಿನಾ ಹೋಮ್ ಮೇಡ್ ಫುಡ್ಡು. ಹೌದೌದು, ಒಂದಿನ ಆದ್ರೂ ಆಚೆ ಹೋಗಿ ತಿನ್ನೋಣ ಅಂತ ಹೇಳ್ತಾನ ನೋಡು. ಅಲ್ವಾ? ಅಭಿಜಿತ್ ಸರಿಂದ ಒಂದು ಪ್ರಾಜೆಕ್ಟ್ ಹೋಯ್ತಲ್ಲ, ಆಗ್ಲೇ ನಿನ್ ಕತೆ ಮುಗೀತು ಅನ್ಕೊಂಡಿದ್ವಿ. ನೀ ನೋಡಿದ್ರೆ ಅವಿನಾಶ್ ಸರ್ನ ಇಂಪ್ರೆಸ್ ಮಾಡಿ ಇನ್ನೂ ದೊಡ್ಡ ಪ್ರಾಜೆಕ್ಟ್ ತಗೊಂಡಿದ್ಯಾ. ಇಷ್ಟೆಲ್ಲ ಆದ್ರೂ ಒಂದು ಪಾರ್ಟಿನಾದ್ರೂ ಕೊಡ್ಸಿದ್ಯಾ ನೀನು? ಪಾರ್ಟಿನ? ಹ್ಞೂ, ಮತ್ತೆ ಮದುವೆ ಆದಾಗ್ಲೂ ಕೊಡಿಸ್ಲಿಲ್ಲ, ಇವಾಗ್ಲೂ ಕೊಡಿಸ್ಲಿಲ್ಲ ಅಂದ್ರೆ ನಾವು ಬಿಡಲ್ಲಪ್ಪ. ಅಲ್ಲ ಕಣ್ರು, ನೀವು ಮೊದಲೇ ಹೇಳಿದ್ರೆ ನಾನು ಬಾಕ್ಸ್ ತರ್ತಾನೆ ಇರಲಿಲ್ಲ. ನಾನೇನಾದ್ರೂ ಇದನ್ನು ವಾಪಸ್ ತಗೊಂಡು ಹೋದ್ರೆ ಆ ಚಿಂತೆ ನನಗೆ ಬಿಡಪ್ಪ. ನೀನು ಪಾರ್ಟಿನ ತಪ್ಪಿಸ್ಕೊಳ್ಳೋಕ್ಕೆ ನೆಪ ಹೇಳಬೇಡ. ಈ ಊಟನ ಖಾಲಿ ಮಾಡೋ ಜವಾಬ್ದಾರಿ ನಂದು. ನಾನಿದ್ದೀನಿ ಕಣೋ, ನನಗೂ ಈ ಬಾಕ್ಸ್ ಇರಲಿ. ನೀವು ಹೋಗಿ ಬನ್ನಿ. ಆಯ್ತಲ್ವಾ? ಇನ್ನೇನು, ಮನೆ ಹೊಟ್ಟೆ ಖಾಲಿ ಮಾಡೋಕ್ಕೆ ಇವರಿಬ್ರು ಕಾಯ್ತಿರ್ತಾರೆ ಅಲ್ವೇನ್ರೋ? ಎಸ್, ನೀವೆಲ್ಲ ಹೋಗಿ ಏನು ಬೇಕೋ ತಿನ್ಕೊಂಡು ಬನ್ನಿ. ನಡೀರಪ್ಪ.
ಚೆಕ್ ಮೇಟ್, ಕೇಲ್ ಖತಮ್. ವಾಹ್ ವಾಹ್. ನೋಡ್ದ್ಯಾ ಶೇಷು, ಆ ಚಪ್ಪಲಿ ಕಳ್ಳ ನನಗೆ ಚೆಸ್ ಬರೋಲ್ಲ ಅಂತ ಇದನ್ನ ತಂದ್ಕೊಟ್ಟಿದ್ದ ಅಲ್ವಾ? ಈಗ ನೋಡು ಎಷ್ಟು ಫಾಸ್ಟ್ ಆಗಿ ಕಲಿತು ನಾನು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಿ ಇದರಲ್ಲಿ ಅಂತ ಅಲ್ವಾ? ಮತ್ತೆ ಈ ಚೆಸ್ ಕೊಟ್ಟಿದ್ದಕ್ಕೆ ಅನ್ಯಾಯವಾಗಿ ಮಾಧವ್ ಸರ್ಗೆ ಬೈದೆಲ್ಲ ದತ್ತಣ್ಣ. ಈಗ ನೋಡು, ಒಂದು ಹೊಸ ಆಟ ಕಲ್ತಂಗ ಆಯ್ತು ನೀನು. ಅದಕ್ಕಾದ್ರೂ ನೀನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ದತ್ತಣ್ಣ. ನೆಗೆದ್ಬಿತ್ತು, ಅವನಿಗೆ ಯಾಕೋ ಥ್ಯಾಂಕ್ಸ್ ಹೇಳ್ಬೇಕು ನಾನು? ಈ ದತ್ತ ಗ್ರ್ಯಾಂಡ್ ಮಾಸ್ಟರ್ಸ್ ರೇಂಜ್ಗೆ ಚೆಸ್ ಕಲ್ತಿರೋದು ನನ್ನ ಸ್ಮಾರ್ಟ್ನೆಸ್ ಇಂದ. ಗೊತ್ತಿರಲಿ ನಿನಗೆ. ಒಳ್ಳೆ ದತ್ತಣ್ಣ ನೀನು. ಅಲ್ಲ, ನನ್ನನ್ನು ಸೋಲಿಸಿ ಗ್ರ್ಯಾಂಡ್ ಮಾಸ್ಟರ್ ಅಂತೀಯಲ್ಲೋ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟು ಯುದ್ಧ ಗೆದ್ದಾಗ ಆಯ್ತು ನೋಡಿ ನೀನು. ಏನು ಹಾಗಂದ್ರೆ ಯಾರ ಜೊತೆ ನಾನು ಆಡ್ಬೇಕು ಹೇಳು? ಆ ಚಪ್ಪಲಿ ಕಳ್ಳನೇ ಬಂದು ಆಡಿದ್ರು ಗೆಲ್ಲೋದು ದತ್ತಾನೇ. ಮಾವ, ಅಡುಗೆ ರೆಡಿ, ಊಟಕ್ಕೆ ಬನ್ನಿ. ಅಣ್ಣ, ನೀವು ಬನ್ನಿ. ಇಲ್ಲಮ್ಮ, ನಮ್ಮ ಮನೇಲಿ ಅಡುಗೆ ಮಾಡಿ ಕಾಯ್ತಿರ್ತಾರೆ, ನಾನು ಬರ್ತೀನಿ. ಅಣ್ಣ, ಪ್ರತಿ ಸತಿ ಹೀಗೆ ಹೇಳಿ ತಪ್ಪಿಸ್ಕೋತೀರಾ ನೀವು. ಲೇ, ನಿಮ್ಮಲ್ಲಿ ಅಡುಗೆ ಮಾಡೋ ಸಂಭ್ರಮ ನನಗೆ ಗೊತ್ತಿಲ್ವೇನೋ? ಶೇಷು, ತುಳಸಿ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕ್ತಾಳೆ. ಇವತ್ತು ಇಲ್ಲೇ ಊಟ ಮಾಡು. ಇದೊಂದು ಟೀ ಪೌಡರ್ ತೊಗೊಂಡಿದ್ದು ಕೊಟ್ಟು ಕೈ ತೊಳ್ಕೊಂಬಿಡ್ಬೇಕು. ಇನ್ಮೇಲೆ ಯಾವತ್ತೂ ಈ ತುಳಸಿ ಮನೆ ಅಂತ ಏನು ತೊಗೋಬಾರ್ದು. ಟಿ ವಿಲಿ ಬಂದಿದ್ದು ಕೋಡ್ ಬಂದಂಗೆ ಆಡ್ತಾರೆ ಎಲ್ಲ. ಇಲ್ಲ ದತ್ತಣ್ಣ, ಮನೇಲಿ ಮಾಡಿದ ಅಡುಗೆ ವೇಸ್ಟ್ ಆಗತ್ತಲ್ವಾ? ಹಾಗಂದ್ರೆ ಹೇಗೋ? ಅಷ್ಟೆಲ್ಲ ಗೋಳು ಹಿಡ್ಕೊಂಡ್ರು ನಿನ್ನ ಅವಳನ್ನೇ ವಹಿಸ್ಕೊಂಡು ಮಾತಾಡ್ತೀಯಲ್ಲೋ ಅಲ್ವೋ? ಈ ಕನ್ನಡಕ ರಿಪೇರಿ ಮಾಡಿಸ್ಕೊ ಅಂತ ಹೇಳಿ ಎಷ್ಟು ದಿವಸ ಆಯಿತು. ಅದಕ್ಕೂ ಅವಳಿಂದ ದುಡ್ಡು ಇಸ್ಕೊಳಕ್ಕಾಗಲಿಲ್ವ ನಿಮಗೆ? ಅಲ್ವೋ? ಅಪ್ಪ ಅಮ್ಮ ಚೆನ್ನಾಗಿರಲಿ ಅಂತ ನಿನ್ನ ಮಗ ಪರದೇಶದಿಂದ ನಿಮಗೆ ದುಡ್ಡು ಕಳಿಸ್ತಾನೆ. ಅದನ್ನು ಅವಳೇ ಕಿತ್ತಿಟ್ಕೊಂಡು ಬಿಟ್ಟರೆ ನಿಮ್ಮ ಖರ್ಚಿಗೆ ಬೇಡವೇನೋ? ಮೆಡಿಸನ್ಗೆ ಮಣ್ಣು ಮಸಿ ಅಂತೆಲ್ಲ. ಹೋಗ್ಲಿ ಬಿಡುದತ್ತಣ್ಣ, ನಮ್ಮ ಕಾಲ ಮುಗೀತು. ಮಕ್ಕಳು ಚೆನ್ನಾಗಿರಲಿ ಅಷ್ಟೇ. ಏನು ಕಾಲ ಮುಗೀತು? ನಿಂದೊಳ್ಳೆ ನಮ್ಮ ಕೊನೆ ಉಸಿರಿರೋವರೆಗೂ ನಮ್ಮದೇ ಕಾಲ ಅಂತ ಬದುಕಬೇಕು. ನೋಡೋ, ಈಗಿನ ಕಾಲದಲ್ಲಿ ತೀರಾ ಒಳ್ಳೆಯವರಾಗಿರೋದು ಒಳ್ಳೇದಲ್ಲ ಕಣೋ. ಅವಳ ಸ್ವಭಾವ ನಿಂಗೆ ಗೊತ್ತಲ್ಲ ದತ್ತಣ್ಣ. ಅದನ್ನೇ ನಾನು ಹೇಳ್ತಿರೋದು. ನಿನ್ನ ಒಳ್ಳೆಯತನನ ನಿನ್ನ ಸೊಸೆ ದುರುಪಯೋಗ ಪಡಿಸ್ಕೋತಾ ಇದ್ದಾಳೆ. ಯಾರನ್ನ ಎಲ್ಲಿಡಬೇಕೋ ಅಲ್ಲೇ ಇಡಬೇಕು. ಚೆಸ್ಸು ವಾಕಿಂಗು ಅಂದ್ಕೊಂಡು ಈ ಮುತ್ಕನ್ ಜೊತೆ ಇರೋದು, ಸೊಸೆ ಬಗ್ಗೆ ಚಾಡಿ ಹೇಳೋದು. ನಾನು ಸುಮ್ಮನೆ ಇದ್ರೆ ಆಗಲ್ಲ. ಈ ನಂದಿನಿ ಏನು ಅಂತ ತೋರಿಸ್ತೀನಿ. ಥ್ಯಾಂಕ್ಸ್ ಸಮರ್ಥ್, ಊಟ ಸಖತ್ತಾಗಿತ್ತು. ಏನು ಸಖತ್ತಾಗಿದ್ರೆ ಏನು, ಈ ಊಟದ ಮುಂದೆ ಯಾವುದೂ ಇಲ್ಲ ಬಿಡ್ರಪ್ಪ. ಸಮರ್ಥ್, ನಿಮ್ಮ ಮನೆಯಲ್ಲಿ ಅಡುಗೆ ಮಾಡೋದು ನಿಮ್ಮ ತಾಯಿನ ಹೆಂಡ್ತಿನ? ಯೂಶಲಿ ಅಮ್ಮನೇ ಮಾಡೋದು. ಯಾಕೆ? ಆಸಮ್ ಸಮರ್ಥ್, ಏನು ಟೇಸ್ಟ್ ಇತ್ತು ಗೊತ್ತಾ? ಸೀರಿಯಸ್ಲಿ ಸಮರ್ಥ್, ಅವಲಕ್ಕಿ ಇಷ್ಟು ಟೇಸ್ಟ್ ಇರುತ್ತಂತ ನನಗೆ ಗೊತ್ತಿರಲಿಲ್ಲ ಕಣೋ. ಶಿರಾ ಅಂತೂ ಬಾಯ್ಲಿಟ್ರೆ ಮೆಲ್ಟ್ ಆಗ್ತಿತ್ತು. ಟು ಬಿ ಫ್ರ್ಯಾಂಕ್, 4 ವರ್ಷದ ಹಿಂದೆ ತೀರ್ಕೊಂಡಿರೋ ನಮ್ಮಮ್ಮನೇ ನೆನಪಾದ್ರು. ಇಟ್ಸ್ ಓಕೆ ಮಧುಸೂದನ್, ನಿನಗಿಷ್ಟ ಆಯ್ತಲ್ಲ? ಅಲ್ಲ ಸಮರ್ಥ್, ಇಷ್ಟೊಳ್ಳೆ ಅಡುಗೆ ಬಿಟ್ಟು ಆಚೆ ತಿನ್ನಕ್ಕೆ ಹೋಗಿದ್ಯಲ್ಲ? ಅಷ್ಟೊಂದು ಚೆನ್ನಾಗಿತ್ತ? ಯಾವಾಗಲೂ ಹೀರೋ ಹಾಗೆ ಇರುತ್ತಪ್ಪ. ನಿನಗೆ ದಿನ ಮನೆ ಊಟ ತಿಂದು ಅದ್ರ ಇಂಪಾರ್ಟೆನ್ಸ್ ಗೊತ್ತಾಗ್ತಿಲ್ಲ ಅನಿಸುತ್ತೆ. ಯಾಕೆ ಮಧು ಇದ್ದಕ್ಕಿದ್ದಾಗೆ ಸೈಲೆಂಟ್ ಆಗಿಬಿಟ್ರೆ? ಏನಾಯಿತು? ಏನಿಲ್ಲ ಸಮರ್ಥ್, ನನ್ನ ತಲೆಯಲ್ಲಿ ಒಂದು ಯೋಚನೆ ಬರ್ತಾ ಇದೆ. ನೀನೇನು ಅನ್ಕೊಳ್ಳಲ್ಲ ಅಂದರೆ ಶೇರ್ ಮಾಡಬಹುದಾ? ಹೇಳು. ನಿಮ್ಮಮ್ಮನ ಹತ್ರ ಮಾತಾಡಿ ನನಗೆ ದಿನ ಡಬ್ಬಿ ಸರ್ವಿಸ್ಗೆ ವ್ಯವಸ್ಥೆ ಮಾಡಿಸ್ತೀಯಾ ಪ್ಲೀಸ್? ನಾನು ಪೇ ಮಾಡ್ತೀನಿ. ನನಗೂ ಸಮರ್ಥ್. ಏನು ಹೇಳ್ತಾ ಇದ್ದೀರಾ? ಹೌದು ಸಮರ್ಥ್, ಈಗಲೇ ಎಷ್ಟೋ ಜನ ಇದನ್ನೇ ಬಿಸ್ನೆಸ್ ಮಾಡ್ತಾರೆ ಗೊತ್ತಾ? ನಮಗೂ ಆಚೆ ತಿಂದು ಹೆಲ್ತ್ ಕೆಡ್ತಿದೆ. ನಮ್ಮಮ್ಮ ಇದನ್ನೆಲ್ಲ ಮಾಡಲ್ಲ ಕೊಂಡ್ರು. ಒಬ್ರಿಬ್ರಿಗೆ ಮಾಡಲ್ಲ ಅಂದರೆ ನಾನೇ ಇನ್ನೊಂದು ಜನರನ್ನ ಹುಡುಕ್ತೀನಿ. ಮಾರ್ಕೆಟಲ್ಲಿ ಬೇರೆ ಎಲ್ಲರೂ ಹೇಗೆ ಪೇ ಮಾಡ್ತಾರೋ ನಾವು ಹಾಗೆ ಪೇ ಮಾಡ್ತೀವಿ ಪ್ಲೀಸ್. ಅಲ್ಲೋ ಪ್ಲೀಸ್ ಸಮರ್ಥ್. ನೋಡ, ನನ್ನ ಅಮ್ಮನ ಜೊತೆ ಒಂದ್ಸಲ ಮಾತಾಡ್ತೀನಿ.
ಏನು ತಾತ ವಾಕಿಂಗ್ ಹೋಗ್ಬೇಕಾದ್ರೆ ಹೆಡ್ಫೋನ್ ಹಾಕೊಂಡು ಹೋಗ್ತಿದ್ದೀರಾ ತಾನೆ? ಇಲ್ಲ ಕಣ ದಂಡಪಿಂಡ, ಈಗೇನಿದ್ರು ಮನೆಯಲ್ಲಿ ಟಿ ವಿ ನೋಡೋವಾಗ ಮಾತ್ರ. ಯಾಕೆ ತಾತ, ಏನಾಯ್ತು? ಇದೊಂದು ದೊಡ್ಡ ಕತೆ ಆಗೋಯ್ತು ಕಣೋ. ಮೊನ್ನೆ ಅದನ್ನು ಹಾಕ್ಕೊಂಡು ವಾಕಿಂಗ್ ಹೋಗ್ತಿದ್ನ, ಹಾಗೇನೆ ಆ ಹಾಡಿದೆ ನೋಡು, ಯಾವುದಾದ್ರು ಏನೇ ಆಗಲಿ ಮುಂದೆ ಸಾಗು ನೀ ಅಂತ, ಅದನ್ನು ಹಾಕ್ಕೊಂಡು ಸಾಗ್ತಾ ಇದ್ದೆಪ್ಪ. ನಮ್ಮ ಸೀನಿಯರ್ ಕ್ಲಬ್ ಮೆಂಬರು ಉಮಾಕಾಂತ ಇದ್ದಾನಲ್ಲ, ಅವನು ನನ್ನ ಕೂಗದ್ನಂತೆ. ಆ ಹಾಡನ್ನು ಕೇಳೋ ಭರಾಟೆಯಲ್ಲಿ ನನಗೇನು ಕೇಳಿಸಿಲ್ಲ. ಅದಕ್ಕೆ ಅವನು ಓ ದತ್ತಣ್ಣನಿಗೆ ಕಿವಿಡು, ಅವನಿಗೀಗ ಕಿವಿನೇ ಕೇಳಿಸೋಲ್ಲ ಅಂತ ಸುದ್ದಿ ಹರಡ್ಸೋಕೆ ಶುರು ಮಾಡಿದ್ದಾನೆ. ಅಲ್ಲ, ಕಿವಿ ಕೇಳದೇ ಇರೋದಕ್ಕೆ ನನಗೇನು ಅಷ್ಟು ವಯಸ್ಸಾಗ್ಬಿಟ್ಟಿದ್ಯಾ ಅಂತ ಸರಿಯಾಗಿ ಬೈದೆ ಅವನ್ನ. ಅದಕ್ಕೆ ಈಗ ಪಾರ್ಕ್ಗೆ ಹೋಗೋವಾಗ ಹೆಡ್ಫೋನ್ ಹಾಕೊಳ್ಳೋದಿಲ್ಲ, ಯಾರೂ ಇಲ್ಲದೆ ಇರೋವಾಗ ಹೆಡ್ಫೋನ್ ಹಾಕೋತೀನಿ. ಮ್ಯಾಟ್ರ್ ಸೀರಿಯಸ್ಸೇ ಬಿಡಿ ತಾತ. ನಿಮಗೆ ವಯಸ್ಸಾಗಿದೆ ಅಂತಂದ್ರಲ್ಲ, ಅವ್ರ ಧೈರ್ಯನ ಮೆಚ್ಚಬೇಕಾದ್ದೆ ಅಲ್ವಾ ಮತ್ತೆ. ಅಮ್ಮ, ಶಿರಾ ಬೆಳಗ್ಗೆ ಮಾಡಿದ್ದಲ್ವಾ, ನಾನು ತಿನ್ಲಾ? ಯಾಕೆ ಹಾಕಿ ಕೇಳ್ತೀಯ ಪುಟ್ಟ? ನಿಮ್ಗೆ ಇಷ್ಟ ಆದ್ರೆ ತಿನ್ನು. ತಾತ, ನಿಮಗೆ ಸ್ವಲ್ಪ ಹಾಕ್ಲಾ? ಬೇಡಪ್ಪ ಬೇಡ, ಬೆಳಿಗ್ಗೆನ ಕಷ್ಟಪಟ್ಕೊಂಡು ತಿಂದಿದ್ದೀನಿ. ಪುಟ್ಟ, ನೀನು ಕೂತ್ಕೋ ಬಾ. ಪರವಾಗಿಲ್ಲಮ್ಮ, ನಾನು ನಿಮ್ಮ ಜೊತೆ ಆಮೇಲೆ ಕೂತ್ಕೊಳ್ತೀನಿ. ನೀನು ಕೂತ್ಕೋ, ನೀ ಕೂತ್ಕೊಂಡು ಶಿರಾ ತಿನ್ನು, ಅಷ್ಟರಲ್ಲಿ ನಾನು ಕೂತ್ಕೋತೀನಿ. ಏನಮ್ಮ, ಬೆಳಗ್ಗೆ ಮಾಡಿದ್ದು ಈಗ ಬಾಯಲ್ಲಿಟ್ರು ಕರ್ಗೋಗ್ತಾ ಇದೆ. ಸಕ್ಕತ್ತಾ ಇದೆ ಶಿರಾ. ಅಷ್ಟು ಚೆನ್ನಾಗಿದೆ. ಅದಕ್ಕೆ ಅನ್ಸುತ್ತೆ ಇವತ್ತು ನನ್ನ ಕಲೀಗ್ಸು ಅವಲಕ್ಕಿ ಮತ್ತೆ ಶಿರಾ ಎರಡು ಸೂಪರ್ ಆಗಿದೆ ಅಂತಂದ್ರು. ಅಂದ್ರೆ ನಿನ್ನ ಬಾಕ್ಸ್ನ ಕೊಲೀಗ್ಸಿಗೆ ಕೊಟ್ಟು ನೀನು ಆಚೆ ತಿಂದ್ಯಾ? ಅಯ್ಯೋ ಬಾಸು, ಟ್ರೀಟು ಅಂತ ತುಂಬ ದಿನದಿಂದ ಕೇಳ್ತಾ ಇದ್ರು. ಇವತ್ತಂತೂ ಬಿಡಲೇ ಇಲ್ಲ. ಈ ಬಾಕ್ಸ್ ಏನಾದರೂ ನಾನು ಮನೆಗೆ ತೊಗೊಂಡೋದ್ರೆ ನಾನು ಹೆಂಡ್ತಿ ನಮ್ಮ ಮಾಮ ಬೈತಾರೆ ಅಂತಂದೆ. ಅದಕ್ಕೆ ತಲೆ ಕೆಡಿಸ್ಕೋತಿ ಅಂತ ಚೆನ್ನಾಗೆಲ್ಲ ತಿಂದುಬಿಟ್ರು. ಟ್ರೀಟಾ? ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ತೀವಿ ಏನೋ ದಂಡಪಿಂಡ. ಆಫೀಸಲ್ಲಿ ಹಾಗೆ ತಾತ, ಹೊಸ ಪ್ರಾಜೆಕ್ಟ್ ಸಿಕ್ಕಿದ್ರೆ, ಪ್ರಮೋಷನ್ ಆದರೆ, ಮದುವೆ ಆದರೆ, ಮುಂಜೆ ಆದರೆ, ಬರ್ಡೇ ಆದ್ರೂ ಟ್ರೀಟ್ ಕೊಡಿಸ್ಬೇಕು. ಆಫೀಸಲ್ಲಿ ಎಲ್ಲರೂ ಕೊಡಿಸ್ತಾರೆ, ನಾನು ಕೊಡಿಸ್ದೆ ಅಷ್ಟೇ. ಏನು ಕೊಡಿಸ್ದೆ? ಯಾಕೆ ತಾತ ಇಷ್ಟೊಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ? ನಮ್ಮ ಆಫೀಸ್ ಪಕ್ಕ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಏನೇನು ಬೇಕು ತಗೊಳ್ಳಿ ಅಂತಂದೆ. ಅವ್ರು ತಗೊಂಡ್ರು, ನಾನು ಬಿಲ್ ಪೇ ಮಾಡಿದೆ. ಯಾಕೆ ಮಾವ, ಏನಾಯ್ತು? ಏನಿಲ್ಲ, ನಮ್ಮ ಕಾಲ ನೆನಪಾಯಿತು. ನಾನು ಟೀಚರ್ ಆಗಿದ್ದಾಗ ಹೆಡ್ ಮಾಸ್ಟರ್ ಆಗಿ ಪ್ರಮೋಷನ್ ಸಿಕ್ತು ಅಂತ ಟ್ರೀಟ್ ಕೊಡ್ತಿದ್ದೆ. ಓಹೋ, ಆಗಿನ ಕಾಲದಲ್ಲೆಲ್ಲ ಟ್ರೀಟ್ ಎಲ್ಲ ಇತ್ತ ತಾತ? ಆಗಿನ ಕಾಲದಲ್ಲಿ ಅಂದರೆ ಏನು, ನಮ್ಮ ಕಾಲದಲ್ಲಿ ಟ್ರೀಟ್ ಅನ್ನೋದಿತ್ತು. ಆಗ ನನ್ನ ಹೆಂಡತಿ ಅಂದರೆ ನಿಮ್ಮಜ್ಜಿ ಸಾಸಿವೆ ಡಬ್ಬದಲ್ಲಿ ಬಚ್ಚಿಟ್ಟಿದ್ದ ದುಡ್ಡೆಲ್ಲ ಎತ್ಕೊಂಡು ಹೋಗಿ ಟ್ರೀಟ್ ಕೊಡ್ತಿದ್ದೆ. ಹೌದಾ? ಏನು ಕೊಡ್ಸಿದ್ರಿ ತಾತ? ಏಲಕ್ಕಿ ಹಾಕಿದ ಖಡಕ್ ಟೀ ಜೊತೆ ಪಾರ್ಲೆ ಬಿಸ್ಕೆಟ್. ಸಂಧ್ಯಾ, ಏನಾಯ್ತು? ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ? ಅಮ್ಮಂಗೆ ಫೋನ್ ಮಾಡಬೇಕು. ಈ ಮನೇಲಿ ಗೋಡೆಗಳಿಗೂ ಕಿವಿ ಅಲ್ವಾ, ಅದಕ್ಕೆ ಆಚೆ ಹೋಗ್ತಾ ಇದ್ದೀನಿ. ಇಷ್ಟೊತ್ತಲ್ಲ? ಏನು ವಿಷಯ ಸಂಧ್ಯಾ? ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಅದು ಸಕ್ಸಸ್ ಆಗಬೇಕು ಅಂದರೆ ಹೀಗೆ ಹೊತ್ತಲ್ಲಿ ಕಾಲ್ ಮಾಡಿ ಪ್ರೆಷರ್ ಹಾಕ್ತಿರ್ಬೇಕು. ಅರ್ಥ ಆಗಲಿಲ್ಲ. ನಿಮಗೆ ಅರ್ಥ ಆಗೋದು ಬೇಡ. ಪ್ಲಾನ್ ಏನು ಎತ್ತ ಎಲ್ಲ ಅಂತ ನಾಳೆ ಹೇಳ್ತೀನಿ, ನೀವೀಗ ಮಲ್ಕೊಳ್ಳಿ. ಅಲ್ಲ ಸಂಧ್ಯಾ, ಸುಮ್ಮನೆ ನೀವು ಮಲ್ಕೊಳ್ಳಿ ಅಂತ ಹೇಳಿದ್ನಲ್ಲ. ಈ ಸಂಧ್ಯಾನು ಅವಳ ಮಾಸ್ಟರ್ ಪ್ಲ್ಯಾನ್ಗಳು ಒಂದು ಅರ್ಥ ಆಗಲ್ಲ. ನಗು ನಗು ನಗು. ನಮಗೆ ಒಂದು ಕಪ್ ಟೀ ಬಿಸ್ಕೆಟಲ್ಲಿ ಸಿಗ್ತಾ ಇದ್ದಿದ್ದು ಖುಷಿ ನಿಮಗೆ ಯಾವ ರೆಸ್ಟೋರೆಂಟಲ್ಲೂ ಸಿಗೋಲ್ಲ ಅಂತ ನಂಗೆ ಗೊತ್ತು. ಹೋಗಲಿ, ನೀನು ತಗೊಂಡು ಹೋಗಿ ಡಬ್ಬಿ ಖಾಲಿ ಆಯ್ತಾ? ಅದೇ ವಿಷಯ ಹೇಳಕ್ಕೆ ಹೊರಟಿದ್ದೆ ತಾತ. ನನ್ನ ಕಲೀಗ್ಸ್ಗಂತೂ ಅಮ್ಮ ಮಾಡಿದ ಅಡುಗೆ ತುಂಬ ಇಷ್ಟ ಆಗೋಯ್ತಂತೆ. ಇವತ್ತು ಮಾಡಿದ ಅವಲಕ್ಕಿ ಮತ್ತು ಶಿರಾ ಅಂತೂ ಅವ್ರ ಲೈಫಲ್ಲಿ ತಿಂದಿಲ್ಲ ಅಂತ ಹಚ್ಚಿದ್ದು. ತಾತ, ನನ್ನ ಕಲೀಗ್ಸು ಕೆಲವರು ಬ್ಯಾಚುಲರ್ಸ್ ಇದ್ದಾರೆ. ಅವರೆಲ್ಲ ಇಲ್ಲೇ ಮನೆ ರೂಮ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕೆಲವರು ನಿಮ್ಮ ಅಮ್ಮನಿಗೆ ಡಬ್ಬಿ ಬಿಸ್ನೆಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ, ಡೈಲಿ ನಮಗೆ ಊಟ ಮಾಡಿಕೊಡ್ತಾರಂತ ಕೇಳು ಅಂತ ಹೇಳಿದ್ರು.
ಸರಿ ಹೋಯ್ತು, ಅಪರೂಪಕ್ಕೆ ತಿಂದ್ರೇನೆ ಹೀಗೆ. ಇನ್ನು ತುಳಸಿ ಮಾಡಿ ಅಡುಗೆನ ದಿವಸ ತಿಂದರೆ ಅಷ್ಟೇ. ನಮಗೇನೋ ಬೇರೆ ವಿಧಿ ಇಲ್ಲ ಅಂತಂದರೆ ಅವ್ರಿಗೇನಂತೆ ತಾಡಿ. ಅಮ್ಮ ನೋಡಿದ್ರಾ ನಿಮ್ಮ ಅಡುಗೆಗೆ ಎಷ್ಟು ಜನ ಫ್ಯಾನ್ಸ್ ಬಿಟ್ಕೊಳ್ತಿದ್ದಾರೆ ಅಂತ?